ಅಣ್ಣ ನಮಸ್ತೆ. ನಮಸ್ತೆ ತಿನ್ನಿ ನಮಸ್ತೆ ಮೇಡಮ್. ತಿನ್ನಿ. ಅಯ್ಯೋ ಬಿಡಿ ಬಿಡಿ. ಈಗ ಹೇಳಿ. ನಮಸ್ತೆ. ದಾವಣಗೆರೆ ಮೆಣಸಿಕಾಯಿ ನಮ್ಮ ಕಡೆ ಫೇಮಸ್ಸು. ಒಂದ್ ಇಡೀ ಮಂಡಕ್ಕಿ ಹಾಕ್ತಾರ, ನಮ್ಮ ಕಡೆ ಮಂಡಕ್ಕಿ ಅಂತೀವಿ. ಆ ಮಂಡಕ್ಕಿ ಜೊತೆಗೆ ಮೆಣಸಿಕಾಯಿ ಕೊಡ್ತಾರೆ, ಇನ್ನೂ ಟೇಸ್ಟ್ ಬರುತ್ತೆ. ನಮ್ಮ ಬೆಂಗಳೂರಲ್ಲಿ ಇದು ಅಷ್ಟೊಂದು ಇರೋಲ್ಲ, ಯಾಕಂದ್ರೆ ಬೆಂಗಳೂರಲ್ಲಿ ನಮ್ಮ ಕಡೆ ಜನಗಳಿಗೆ ಇದು ಹಿಡಿಸುತ್ತೆ ಅಷ್ಟೇ ಮೇಡಮ್. ಇದು ನೀವು ಒಂದು ಸರಿ ಟೇಸ್ಟ್ ನೋಡಿ, ಒಂದು ತಗೊಳ್ಳಿ. ಇಲ್ಲ ಇಲ್ಲ, ನಾನು ಯಾವಾಗ್ಲೂ ಇಲ್ಲೇ ತಗೊಂಡೋಗೋದು. ತಗೊಳ್ಳಿ. ಇವರು ನಮ್ಮ ಕಡೆಯವರು. ಯಾವ ಊರು? ನಮ್ದು ಅವ್ರಿಗೆ ಸಿಂಧನೂರು. ನಮ್ಮ ಕಡೆಯವರು. ಸಿಂಧನೂರು 4 ವರ್ಷ ಫೇಮಸ್ ಆಗಿದೆ. ಎಲ್ಲರೂ ಬಂದು ಖಾರ ಮೆಣಸಿಕಾಯಿ ಕೊಡಿ, ಖಾರ ಮೆಣಸಿಕಾಯಿ ಕೊಡಿ. ನಮ್ಮ ಕಡೆಯವರು ಬಂದ್ರೆ ಇದನ್ನೇ ಕೇಳೋದು. ಇಲ್ಲಿ ಖಾರ ಮೆಣಸಿಕಾಯಿ ಗೊತ್ತಿಲ್ಲ. ಅದೇನು ವೈಟ್ ಮೆಣಸಿಕಾಯಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸಿಗತ್ತೆ ಅದು ಮೆಣಸಿನ್ಕಾಯಿ. ಅದು ಟೇಸ್ಟ್ ಇಲ್ಲ ಏನು. ನಮ್ಮವರು ನಮ್ಮ ಕಡೆಯವರು ಬಂದ್ರೆ ಯಾವುದು ಅದು ಬೇಡ, ನಮ್ಗೆ ದಾವಣಗೆರೆ ಖಾರ ಮೆಣಸಿಕಾಯಿ ಕೊಡಿ, ಇಲ್ಲ ಅಂದ್ರೆ ನಾವು ಹೊರಟು ಹೋಗ್ತೀವಿ ಅಂತ ಹೇಳ್ತೀವಿ. ಇದೇ ದಾವಣಗೆರೆ ಮೆಣಸಿನ್ಕಾಯಿ ನೋಡಿಲಿ. ನೋಡಿ, ದಾವಣಗೆರೆ, ಚಿತ್ರದುರ್ಗ, ಸಿಂಧನೂರು ಇದೇ ಮೆಣಸಿನ್ಕಾಯಿ. ಬಳ್ಳಾರಿ, ರಾಯಚೂರು, ಹರಪನಹಳ್ಳಿ ಇವೆಲ್ಲ ನಮ್ಮ ಕಡೆಗೆ ಫೇಮಸ್. ನಮ್ಮ ಕಡೆ ಇದು ಉತ್ತರ ಕರ್ನಾಟಕದಲ್ಲಿ ಒಟ್ಟು 14 ಜಿಲ್ಲೆಗಳಲ್ಲಿ ಇದು ಫೇಮಸ್. ಇದಿಲ್ಲ ಅಂದ್ರೆ ಯಾರು ಹೋಟ್ಲಿಗೆ ಬರಲ್ಲ. ನಮ್ ಕಡೆ ಇನ್ನು ಚೆನ್ನಾಗಿ ಕೊಡ್ತಾರೆ. ಮಂಡಕ್ಕಿ ಜೊತೆಗೆ ಮೆಣಸಿನ್ಕಾಯಿ ಕೊಡ್ತಾರೆ. ನೆನ್ಸಿದ್ ಮಂಡಕ್ಕಿ ಅಲ್ಲ, ಮಂಡಕ್ಕಿ ಜೊತೆಗೆ ನಮ್ ಕಡೆ ಕೊಟ್ಟೂರು ಮೆಣಸಿನಕಾಯಿ. ಕೊಟ್ಟೂರು ಫೇಮಸ್. ಕೊಟ್ಟೂರು ಜೊತೆಗೆ ಒಂದು ಖಾರ ಮಂಡಕ್ಕಿ ಅಂತ ಕೊಡ್ತಾರೆ, ಒಂದು ಇಡಿ ಹಾಕ್ಬಿಟ್ಟು 3 ಮೆಣಸಿನಕಾಯಿ. ಇಲ್ಲಿ ಮಂಡಕ್ಕಿ ಅಂತ ಗೊತ್ತಾಗಲ್ಲ, ಪುರಿ ಅಂತಾರೆ. ಪುರಿಯಲ್ಲಿ 2 ಇದೆ, ಒಂದು ಉಪ್ಪದ್ದು, ಒಂದು ಸೊಪ್ಪೆ. ನಮ್ಮ ಕಡೆ ಒಗ್ಗರಣೆ ಮಾಡಿದರೆ ಒಗ್ಗರಣೆ ಮಂಡಕ್ಕಿ 2 ಮೆಣಸಿನಕಾಯಿ ಕೊಡ್ತಾರೆ. ಅದು ತಿಂದ್ರೆ ಭಾರಿ ಟೇಸ್ಟ್. ಓಕೆ, ನೀವು ಯಾವಾಗಲೂ ಇಲ್ಲೇ ಬಂದು ತಿಂತೀರಾ? ಇವರೇ ಅಂಗಡಿ ಓನರು. ಅಣ್ಣ ನಮಸ್ತೆ. ಹೇಗಿದ್ದೀರಣ್ಣ? ಯಾವ ಊರು ನಿಮ್ಮದು? ಜೋರಾಗಿ ಮಾತಾಡಬೇಕು. ಸಿನ್ನೂರು ತಾಲೂಕು, ರಾಯಚೂರು ಜಿಲ್ಲಾ. ಇಲ್ಲಿ ಅರ್ಶಿನಗುಂಡಿ ಬಂದು 4 ವರ್ಷ ಆಯಿತು. ಫೇಮಸ್ ಆಯಿತು ಸ್ವಲ್ಪ. 4 ವರ್ಷದಿಂದ ಬಜ್ಜಿ ಬೋಂಡ ಹಾಕ್ತಾ ಇದ್ದೀರಾ ಇಲ್ಲಿ? ಬೋಂಡ, ಇಡ್ಲಿ, ದೋಸೆ, ಮಧ್ಯಾಹ್ನ ಊಟ, ಚಪಾತಿ, ಅನ್ನ, ಸಾಂಬಾರು, ಪರೋಟ. ಮಾರ್ನಿಂಗ್ ಏನಿರುತ್ತಣ್ಣ? ಮಾರ್ನಿಂಗ್ ಇಡ್ಲಿ, ದೋಸೆ, ಮೇನು ಇದಕ್ಕೆ ಉಪ್ಪು, ಖಾರ, ಜೀರಿಗೆ ಹಿಂಗ ಕೊಯ್ದುಬಿಟ್ಟು ಎಣ್ಣೆಲಿ ಕರೆದುಬಿಟ್ರೆ 10 ಅಲ್ಲ 20 ಮೆಣಸಿನಕಾಯಿ ತಿನ್ನಬಹುದು. ಹೌದು, ನಮಗೂ ರೂಢಿ ಇದೆ. ಈ ಕಡೆ ತಿನ್ನೋದು ಏನು ಗೊತ್ತಾ? ಸಪ್ಪೆ. ಸಿಹಿ ಮೆಣಸಿನಕಾಯಿ ಬರ್ತಾವಲ್ಲ ದಪ್ಪ, ನಾವು ಅದು ಈ ಕಡೆ ಉಪ್ಪು ಜೀರಿಗೆ ಹಾಕಿಬಿಟ್ರೆ ನಮ್ಮ ಕಡೆ ಬುಳಕ ಮಿಸ್ಕಿ ಅಂತ ಮಾಡ್ತಾರೆ. ಹಬ್ಬದಲ್ಲಿ ಒಣಗಿಸ್ಬಿಟ್ಟು ಇದು ಅದು ಎಣ್ಣೆಲಿ ಕರೆದ್ರೆ ಕರಮ್ ಈ ಬಾಯಲ್ಲಿ ನೀರು ಬರ್ತಾವ ನಮಗೆ. ಹೋಳಿಗೆ ಅನ್ನ, ಕಟ್ಟಿನ ಸಾರು, ಬೆಳಗ್ಗೆ ಸಾರು, ಒಂದು ಬುಳಕ ಮಿಸ್ಕಾಯಿ, ಗುಂಡೆ ಪಲ್ಯ. ಇವರು ಓನರು, ಮೇನ್ ಓನರ್ ಅವರೇ. ಏನ್ ನಿಮ್ಮ ಹೆಸರು? ನಮಸ್ತೆ. ಭೀಮರೆಡ್ಡಿ ಅಂತ. ಭೀಮರೆಡ್ಡಿ, ಓಕೆ. ನಮಸ್ತೆ ಅಕ್ಕ. ಚೆನ್ನಾಗಿದೆ. ಮೆಣಸಿನ್ಕಾಯಿ, ಬಜ್ಜಿ, ಬೋಂಡ ಎಲ್ಲ ಸೂಪರ್ ಆಗಿದೆ. ನಾನು ಇಲ್ಲೇ ತಗೊಂಡೋಗೋದೆ ಯಾವಾಗಲೂ. ನೋಡಿದೆ, ತಿಂತಾನೆ ಇದ್ದೀನಿ. ತಿನ್ಬೇಕು ಅನ್ನಿಸ್ದಾಗ್ಲೆಲ್ಲ ನನ್ನ ಮಗನ ಕಳಿಸಿ ತರಿಸ್ತೀನಿ ನಾನು. ಬೇರೆ ಎಲ್ಲಿ ತಂದ್ರೂ ಇಷ್ಟ ಆಗಲ್ಲ ನನಗೆ, ಇಲ್ಲೇ ತರಬೇಕು. ಏನ್ ಗೊತ್ತಾ ಮೇಡಮ್, ಇಲ್ಲಿ ಮಂಡಕ್ಕಿ ಅಂದ್ರೆ ಗೊತ್ತಾಗಲ್ಲ. ಮಂಡಕ್ಕಿ ಅಂದ್ರೆ ಪೂರಿ ಕೊಡಿ ಅಂತಾರ. ಪೂರಿ ಅಂದ್ರೆ ಉಪ್ಪು ಇರುತ್ತೆ. ನಮ್ಮ ಕಡೆ ಸಪ್ಪೆ ಮಂಡಕ್ಕಿ ಅಂದ್ರೆ ಒಗ್ಗರಣೆ ಮಂಡಕ್ಕಿ ಮಾಡ್ತಾರ. ಅದನ್ನ ಒಗ್ಗರಣೆ ಮಂಡಕ್ಕಿ ಅಂತ ತೋರಿಸ್ಬಿಟ್ಟು ಹೋಟ್ಲಲ್ಲಿ ಹೋದ್ರೆ ಒಗ್ಗರಣೆ ಮಂಡಕ್ಕಿ ಇಷ್ಟು ಒಗ್ಗರಣೆ ಹಾಕ್ತಾರೆ. 2 ಮೆಣಸಿನಕಾಯಿ ಕೊಟ್ರೆ ಎಂತ ಲಚ್ಚರು, MBBS ಆಗಲಿ ಯಾರೇ ಆಗಲಿ ಅಂತ ತಿನ್ಬಿಟ್ಟು
ನೀರು ಕುಡ್ದು ಮುಗಿದ ಕತೆ. ಚೀಟಿ ಹೊಡೆದು ಹೋಗ್ತಾರೆ. ಗಿರ್ಮಿಟ ಹ್ಮ್. ಗಿರ್ಮಿಟ ಗಿರ್ಮಿಟ್ಟು ಮಿರ್ಚಿ. ಗಿರ್ಮಿಟ್ಟು ಮಿರ್ಚಿ ಫೇಮಸ್ ಫೇಮಸ್. ಉತ್ತರ ಕರ್ನಾಟಕ. ನಮ್ಮ ಕಡೆ ಕೊಟ್ಟೂರು, ದಾವಣಗೆರೆ, ಹಾವೇರಿ, ಆಮೇಲೆ ದಾವಣಗೆರೆ ಬೆಣ್ಣೆ ದೋಸೆ ಒಂದು ಭಾಳ ಅದು ಫೇಮಸ್. ಫೇಮಸ್. ದೊಣ್ಣೆ ಇನ್ನು ಒಯ್ದರೆ ಇವರು ಮಾಡಿದ್ರೆ ಯಾರು ಖರ್ಚಾಗಲ್ಲ. ಸೇಲ್ ಆತಂದ್ರೆ ಇಲ್ಲಿ ನಾವು ಮಾಡ್ಬೋದು, ಸೇಲ್ ಆಗಲ್ಲ. ಸೇಲ್ ಆಗಲ್ಲ. ಅದೇ ಅದೇ ಅದೇ. ದಾವಣಗೆರೆ ಯಾವ್ದು ಬೇಕಂತಾರೆ. ಅಂತ ಮಂಡಕ್ಕಿ ಇಲ್ಲಿ ಗ್ಯಾಸ್ಟ್ರಿಕ್ ಅಂತ ಇಲ್ಲಿ ಮಂಡಕ್ಕಿ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಕೊಪ್ಪಳ ಮಂಡಕ್ಕಿ. ಹಲೋ ಮಹೇಶಣ್ಣ ಅಕ್ಕ ಏನ್ ಹೇಳ್ತೀರಾ ಅಕ್ಕ? ಮೆಣಸಿನ್ಕಾಯಿ ಬಜ್ಜಿ ಇದು ಸಿಂಧನೂರಿಂದ ಬಂದು ಇಲ್ಲಿ ಅಂಗಡಿ ಹಾಕೊಂಡಿದ್ದೀರಾ, 4 ವರ್ಷ ಆಯ್ತು ಅಂತ ಬೇರೆ ಹೇಳಿದ್ರು ಅಣ್ಣ. ಅಲ್ಲಿಂದ ಇಲ್ಲಿ ಬಂದು ಹಾಕೋಕೆ ಏನ್ ಕಾರಣ ಅಕ್ಕ? ದುಡಿಮೆ ಇಲ್ಲ ಅಲ್ಲಿ, ಅದಕ್ಕೆ ಇಲ್ಲಿ ದುಡಿಯಕ್ ಬಂದಿದೀವಿ ಕೆಲ್ಸಕ್ಕೆ. ಏನೋ ಒಂದು ಹೊಟ್ಟೆ ಪಾಡಲ್ಲ, ಬಂದು ಮಾಡ್ತಾ ಇದೀವ್ರಿ. ಹೆಂಗನ್ಸತ್ತೆ ಬೆಂಗಳೂರು? ಚೆನ್ನಾಗೈತ್ರಿ. ನಾವೆಲ್ಲ ಬಂದು 10 ವರ್ಷ ಆಯ್ತ್ರಿ. ಹೌದಾ? ಹ್ಞೂ ರೀ, 10 ವರ್ಷ ಆಯ್ತು. ಮುಂಚೆ ನಾವು ಗಾರ್ಮೆಂಟ್ಸ್ ಹೋಗ್ತಾ ಇದ್ವಿ, ಅಲ್ಲಿ ದಮ್ಸಂದ್ರದಾಗಿದ್ವಿ. ಈಗ ಬಂದು ಇಲ್ಲಿ 4 ವರ್ಷ ಆಯ್ತು. ನಾ ಬಂದು ಇಲ್ಲಿ ಹೋಟ್ಲ್ ಆಗ್ತಾ ಇದ್ವಿ ಅಷ್ಟೇ. ಇಲ್ಲೇ ಈಗ ಬಜ್ಜಿ ಬೋಂಡ ಮಾಡ್ಕೊಂಡು ಇಲ್ಲೇ ಊಟ ಇರುತ್ತೆ, ನಾಷ್ಟ ಇರುತ್ತೆ, ಎಲ್ಲ ಇರುತ್ತೆ. ಹಾ ಹೌದಾ? ಹ್ಞೂ ಎಲ್ಲ ಇರುತ್ತೆ. ಬೆಳಗ್ಗೆ ನಾಷ್ಟ ಇರುತ್ತಾ? ಟೈಮಿಗೆ ಸಿಗುತ್ತೆ ಇಲ್ಲಿ ಊಟ. ಹಾ ಬೆಳಗ್ಗೆ ಏನ್ ನಾಷ್ಟ ಇರುತ್ತಕ್ಕ? ಬೆಳಗ್ಗೆ ಪೂರಿ, ದೋಸೆ, ಇಡ್ಲಿ, ರೈಸ್ ಬರ್ತರುತ್ತೆ. ಒಂದೊಂದು ದಿವಸ ಉಪ್ಪಿಟ್ಟು ಮಾಡಿರ್ತೀವಿ, ಕಡಲೆಪುರಿ ಒಗ್ಗರಣೆ ಮಾಡಿರ್ತೀವಿ. ಮಧ್ಯಾಹ್ನ ಊಟ ಇರುತ್ತೆ, ಚಪಾತಿ, ಅನ್ನ, ಸಾಂಬಾರು, ಪರೋಟ. ಇಷ್ಟೊತ್ತಿನಾಗೂ ರೈಸ್ ಇರುತ್ತೆ. ಹೌದಾ? ಮಾಡ್ತಿರ್ತೀವಿ, 3 ಟೈಮು ಮಾಡ್ತಿರ್ತೀವಿ. ಹೌದಾ? ಹಾ ಓಕೆ. ಮತ್ ಮಧ್ಯಾಹ್ನ ಏನೇನ್ ಇರತ್ತಕ್ಕ? ಮಧ್ಯಾಹ್ನ ಪರೋಟ, ಚಪಾತಿ ನಾವೇ ಮಾಡ್ತೀವಿ. ಒಂದೊಂದು ದಿವಸ ಮುದ್ದೆನೂ ಮಾಡ್ತೀವಿ, ಅನ್ನ, ಸಾಂಬಾರು. ರಾಗಿ ಮುದ್ದೆನಾ? ರಾಗಿ ಮುದ್ದೆ. ಏನ್ ಸಾಂಬಾರ್ ಮಾಡಿರ್ತೀರ ಅದಕ್ಕೆ? ಒಂದು ದಿವಸ ಸೊಪ್ಪು ಸಾರು ಮಾಡ್ತೀವಿ, ಒಂದು ದಿವಸ ಬೇಳೆ ಸಾಂಬಾರು ಮಾಡ್ತೀವಿ. ಓಕೆ. ರಸಂ ಮಾಡಿರ್ತೀವಿ, ರಸಂ ಇರುತ್ತೆ. ಎಲ್ಲ ಊಟಕ್ಕೆ ಏನು ಕೊಡ್ತಾರೆ ಎಲ್ಲರೂ ನಾವು ಅಲ್ಲಿ ಕೊಡ್ತಾ ಇದೀವಿ. ಹೌದಾ? ಓಕೆ. ಈಗ ಸಾಯಂಕಾಲ ಬಜ್ಜಿ ಬೋಂಡ. ಬಜ್ಜಿ ಬೋಂಡ, ಇಡ್ಲಿ ಐತಿ, ರೈಸ್ ಬಾತ್ ಐತಿ. ಒಂದು 5-6 ಐಟಮ್ ಬಜ್ಜಿ ಬೋಂಡ ಇರುತ್ತೆ. ಇಡ್ಲಿ ಸಿಗುತ್ತೆ, ತಟ್ಟೆ ಇಡ್ಲಿ, ಗುಂಡು ಇಡ್ಲಿ, ರೈಸ್ ಬಾತು. ಇಲ್ಲೇ ಬಂದು ಮಾಡ್ತೀರಾ ಮನೇಲಿ ಮಾಡ್ಕೊಂಡು ಇಲ್ಲಿ ತಗೊಂಡ್ಬರ್ತೀರಾ? ಬೆಳಗ್ಗೆ ಟೈಮು ಸ್ವಲ್ಪ ಅರ್ಧ ಮನೇಲಿ ಮಾಡ್ತೀವಿ. ಆಮೇಲೆ ಬಂದು ಇಲ್ಲಿ ದೋಸೆ, ಪೂರಿ ಎಲ್ಲ ಇಲ್ಲಿ ಮಾಡ್ತೀವಿ. ಮಧ್ಯಾಹ್ನ ಅಡಿಗೆ ಎಲ್ಲ ಇಲ್ಲೇ ಮಾಡ್ತೀವಿ. ಎಷ್ಟು ಜನ ಮಕ್ಕಳು ನಿಮಗೆ? 2 ಅದಾರೆ, ಒಬ್ಬ ಮಗಳು, ಒಬ್ಬ ಮಗ. ಓದ್ತಾ ಇದ್ದಾರಾ? ಇವನ್ ಮಗದು ಮುಗಿತ್ರಿ. ಮಗನಾ? ಮಗ ರೀ. 3 ಜನ ಹೋಟ್ಲ ಮಾಡ್ತಾ ಇದ್ವಿ. ಮಗಳದು ದೇಶ ನರ್ಸಿಂಗ್ ಐತಿ. ಅವಳು ಆಸ್ಪತ್ರೆ ಡ್ಯೂಟಿಗೆ ಹೋಗ್ತಾ ಇದ್ದೀವಿ. ತುಮಕೂರಲ್ಲಿ. ಹೌದಾ? ಆಯ್ತು ನರ್ಸಿಂಗ್. ದೇಶ ನರ್ಸಿಂಗ್ ಮಾಡಿತ್ತು, 4 ವರ್ಷ ಮುಗಿತು. ಈ ಬಿಸ್ನೆಸ್ ಬಜ್ಜಿ ಬೋಂಡದ ಬಿಸ್ನೆಸ್ ಮಾಡ್ಕೊಂಡೆ ಮಕ್ಕಳನ್ನ ಓದಿಸಿದೀರಾ? ಓದಿಸಿದೀವಿ. ಸೈಟ್ ತಗೊಂಡಿದ್ದೀರಾ? ತಗೊಂಡಿವ್ರಿ, ಕೊಪ್ಪದಾಗ ತಗೊಂಡಿದ್ದೀವಿ. ಹೌದಾ? ಮನೆ ಕಟ್ಟಬೇಕಾ? ಮನೆ ಕಟ್ಟಬೇಕ್ರಿ, ಇನ್ನೂ ಒಂದು 2 ವರ್ಷ ಲೇಟ್. ಸಾಲ ಮಾಡಿ ತಗೊಂಡಿವಿ, ಮತ್ತೆ ಸಾಲ ತೀರಿಸ್ಬೇಕು. ಮತ್ತೆ ಮಗನ ಮದುವೆ ಮಾಡಬೇಕು, ಮಗನ ಮದುವೆ ಮಾಡಬೇಕು. ಕಷ್ಟ ಎಲ್ಲ ಜೀವನ. ಈಗ ಇಲ್ಲಿ ಬಾಡಿಗೆ ಮನೇಲಿ ಇದ್ದೀರಾ? ಬಾಡಿಗೆ ಮನೇಲಿ. ಹೇಗ್ ನಡೀತಾ ಇದೆ ಜೀವನ? ಪರವಾಗಿಲ್ವಾ? ಪರವಾಗಿಲ್ರಿ, ನಮ್ಮ ಇದಕ್ಕೆ ನಡೀತೆ ತಕ್ಕಂಗೆ. ಈ ಬಜ್ಜಿ ಬೋಂಡ ಮಾಡ್ಕೊಂಡು ಈ ತರ ಈಗ ಹೋಟ್ಲು ಸಣ್ಣದೊಂದು ಕ್ಯಾಂಟೀನ್ ತರ ಇಟ್ಕೊಂಡು ಜೀವನ ಮಾಡ್ಬೋದು ಆರಾಮಾಗಿ? ಜೀವನ ಮಾಡ್ಬೇಕಂದ್ರೆ ಹೆಂಗ ಮಾಡ್ಲೇಬೇಕ್ರಿ. ಅಲ್ಲ, ಊರ್ ಬಿಟ್ಟು ಊರಿಂದ ಬಂದಿರೋದಲ್ಲ, ಕಷ್ಟ ಆಯ್ತಾ ಜೀವನ ನಿಮಗೆ? ಕಷ್ಟ ಐತಿ. ಕಷ್ಟ ಇದ್ರು ಮಾಡ್ಬೇಕು, ಇಲ್ಲಾಂದ್ರೂ ಮಾಡ್ಬೇಕು. ಇಲ್ಲಿ ಸ್ವಲ್ಪ ಬಟ್ಟೆಗೆ ಹೊಟ್ಟೆಗೆ ಏನು ಕಮ್ಮಿ ಇಲ್ಲ. ಊರಲ್ಲಿ ಆದ್ರೆ ಮಳೆ ಇದ್ರೆ ಬೆಳೆ, ಇಲ್ಲಾಂದ್ರೆ ಇಲ್ಲ. ಇಲ್ಲಿ ಯಾವ್ದು ಮಳೆನೇ ಬೇಕಾಗಿಲ್ಲ. ಇಲ್ಲಿ ಬಯಲ್ಸೀಮೆ ಅದು. ಬಯಲ್ಸೀಮೆ. ಗಿರಾಕಿ ಬಂದಿದ್ದಾರೆ, ಕೊಡಿ ಅಕ್ಕ, ಪರವಾಗಿಲ್ಲ, ಮತ್ತೆ ಮಾತಾಡಿಸ್ತೀನಿ. ಅಣ್ಣ ನಮಸ್ತೆ. ಏನು ಬಜ್ಜಿ ಬೋಂಡ ತಗೊಳ್ತಾ ಇದ್ದೀರಾ? ಯಾವಾಗಲೂ ಇಲ್ಲೇ ತಗೊಳ್ಳೋದಾ? ಎಷ್ಟು ವರ್ಷದಿಂದ ತಗೊಳ್ತಾ ಇದ್ದೀರಾ? ಹೌದಾ? ಓಕೆ. ಹೆಂಗಿದೆ ಟೇಸ್ಟ್? ಹೆಂಗಿದೆ? ಬೇರೆ ಕಡೆ ತಗೊಂಡ್ರೆ ಈ ಟೇಸ್ಟ್ ಬರಲ್ಲ ಅಲ್ಲ? ಇಲ್ಲೇ ತಗೊಳ್ಳೋದು. ಫ್ರೆಂಡ್ಸ್ ನೋಡಿ, ರೈಸ್ ಬಾತ್ ಕೂಡ ಇದೆಯತ್ತೆ. ಮಧ್ಯಾಹ್ನ ಎಲ್ಲ ಊಟ ಸಿಗತ್ತೆ, ಮಾರ್ನಿಂಗ್ ಟಿಫನ್ ಸಿಗತ್ತೆ, ಈವ್ನಿಂಗ್ ಬಜ್ಜಿ ಬೋಂಡ. ವಾವ್, ಸ್ಪೆಷಲ್ ಬಜ್ಜಿ ಬೋಂಡ. ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ. ಬಜ್ಜಿ ಬೋಂಡ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಂಥವರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಸರ್ ನಮಸ್ತೆ, ನಿಮ್ಮ ಹೆಸರು? ಮನೋಜ್. ಇಲ್ಲಿಯವರೇನಾ? ಯಾವಾಗಲೂ ತಗೊಳ್ತಾ ಇರ್ತೀರಾ ಇಲ್ಲಿ? ಓ ಹೌದಾ? ರೆಗ್ಯುಲರ್ ಕಸ್ಟಮರಾ ನೀವು? ಓಕೆ. ಏನು ಚೆನ್ನಾಗಿರುತ್ತೆ?
ಬಜ್ಜಿ ಬೋಂಡ ಚೆನ್ನಾಗಿರುತ್ತೆ, ಬೆಳಗ್ಗೆ ಟೈಮ್ ಪೂರಿ ದೋಸೆ ಚೆನ್ನಾಗಿರುತ್ತೆ. ಓ ವಾವ್, ಹಾಂ, ಓಕೆ. ವಾರದಲ್ಲಿ ಎಷ್ಟು ದಿನ ತಗೊಂಡು ಹೋಗ್ತೀರಾ? ಅಂದರೆ ಡಿಪೆಂಡ್ಸ್ ಅಪಾನ್ ಡ್ಯೂಟಿ ಟೈಮಿಂಗ್ಸ್. ಹಾಂ 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 ಹಾಂ, ಓಕೆ. ನಮಸ್ತೆ ಅಣ್ಣ, ನಮ್ಮದು ಯೂಟ್ಯೂಬ್ ಚಾನಲ್ಲು ವಿಡಿಯೋ ಮಾಡ್ತಾ ಇದ್ದೀನಿ. ಬಜ್ಜಿ ಬೋಂಡ ತೊಗೊಂಡಿದ್ದೀರಾ, ಹೇಗಿದೆ? ಯಾವಾಗಲೂ ಇಲ್ಲೇ ತೊಗೊಳ್ತಾ ಇರ್ತೀರಾ? ಈ ಕಡೆ ಬಂದಾಗಲೆಲ್ಲ ತೊಗೊಂಡು ತಿನ್ನೋದು ಬಜ್ಜಿ ಬೋಂಡ, ಓಕೆ. ಇದು ನಿಮ್ಮೂರು ಮೆಣಸಿನ್ಕಾಯಿ? ಇದು ದಾವಣಗೆರೆ ಮೆಣಸಿನಕಾಯಿ, ಸಿಂಧೂರ ಐತೆ, ಹೊಸಪೇಟೆ ಐತೆ, ನಮ್ಮ ಉತ್ತರ ಕರ್ನಾಟಕ ಎಲ್ಲೇನೂ ಸಿಗುತ್ತೆ. ಓ, ಈಗ ತುದಿ ಮುರಿದು ಹಾಕ್ಬೇಕ್ರಿ, ಇಲ್ಲ ಅಂದ್ರೆ ಡಾಮ್ ಮಾಡ್ತೈತಿ ಎಣ್ಣೆ. ಹೇಗೆ ಈಗ? ಈ ಥರ ಮುರಿದು. ಹೌದಾ? ಓ, ಡಮ್ ಎಣ್ಣೆನ ಹಾಕಿದ್ರೆ ಡಮ್ ಅಂದ್ಬಿಡುತ್ತೆ. ಡಮ್ ಅಂದ್ಬಿಡ್ತು, ಹಂಗೆ ಹಾಕಿದ್ರಿ. ಅದಕ್ಕೆ ತುದಿ ಮುರ್ಕೊಂಡು ಹಾಕೋದು. ಮುರ್ಕೊಂಡು ಹವಾ ಬೇಕಲ್ರಿ, ಎಣ್ಣೆಲಿ ತುದಿಗಳಿಗೆ ಹವಾ. ಮೆಣಸಿನ್ಕಾಯಿನ ನೀವು ಊರಿಂದ ತರ್ಸೋದು ಅಂತ ಹೇಳಿದ್ರಲ್ಲ? ಓ, ದಾವಣಗೆರೆ ಮೆಣಸಿನಕಾಯಿ ಅಲ್ಲಿಂದ ಬರುತ್ತೆ. ಹೇಗೆ ತರಿಸ್ಕೊಳ್ತೀರಾ ಅಲ್ಲಿಂದ? ಸಿನ್ನೂರು ಬಸ್ಸಲ್ಲಿ ಬರ್ತದೆ. ಹಾ, ನಮ್ಮ ಫ್ರೆಂಡ್ ಇದಾವ್ರೆ, ಅವ್ರು ಹಾಕ್ತಾರೆ. ಹಾ, ನೀವು ಹೋಗಿ ಇಸ್ಕೊಂಡು ಬರ್ತೀರಾ? ಹೋಗಿ ನಿಜ ನಿಜ, ಇದು ಬೆಂಗಳೂರಲ್ಲಿ ಸಿಗಲ್ಲ ಇದು ಮೆಣಸಿನ್ಕಾಯಿ, ಖಂಡಿತ ಹೌದು. ಇದು ಊರು ಮೆಣಸಿನ್ಕಾಯಿನೇ. ಓಕೆ, ಅದಕ್ಕೆ ಟೇಸ್ಟ್ ಬಜ್ಜಿ. ಬಜ್ಜಿ ಅಣ್ಣ, ಇದು ಬೆಂಗಳೂರಿಗೆ ಬರುವಾಗ ನಿಮಗೆ ಈಗ ಸ್ವಂತ ಊರಲ್ವಾ ನಿಮ್ದು? ಸಿಂಧನೂರು ತಾಲೂಕು. ಹಾ, ಈಗ ಆ ಊರು ಬಿಟ್ಟು ಇಲ್ಲಿಗೆ ಬಂದು ಜೀವನ ಕಟ್ಕೊಳಕ್ಕೆ ಕಷ್ಟ ಆಗ್ಲಿಲ್ವಾ? ಕಷ್ಟ ಎಲ್ಲಿಯಾದ್ರೂ ದುಡಿಬೇಕಲ್ಲ. ಮಳೆ ಇಲ್ಲ ನಮ್ಮ ಕಡೆ, ಮಳೆ ಕಮ್ಮಿ. ಬೆಳೆ ಬಂದ್ರೂ ಒಂದು 10,000 ಬರಲ್ಲ ವರ್ಷಕ್ಕೆ. ಹೊಟ್ಟೆಪಾಡು. ಇಲ್ಲಿ ಆದ್ರೆ ಏನೋ ಬದುಕ್ಬೋದು. ಅಲ್ಲ, ಸಡನ್ ಆಗಿ ಈ ಊರಿಗೆ ಬಂದು ಹೆಂಗೆ ನೀವು ಈಗ ಮನೆ ಕಟ್ಕೊಂಡು? ನಮ್ಮ ಮಾವರಿದ್ರೆ ಅಣ್ಣವರು BMTC ಅಲ್ಲಿ ಹೌದಾ? ಅವರೇ ಇದನ್ನೆಲ್ಲ ಮಾಡ್ಕೊಂಡು. ಓಹೋ, ನೋಡಿ, ಯಾರೋ ಒಬ್ರು ದಾರಿ ತೋರಿಸ್ತಾರೆ, ನಾವು ಅದನ್ನ ಸದುಪಯೋಗ ಪಡಿಸ್ಕೊಂಡು ಜೀವನ ಮಾಡ್ಕೊಂಡು ಹೋಗೋದು. ದುಡ್ಮೆಗೆ ಒಂದು ದಾರಿ ತೋರಿಸಿದ್ದಾರೆ, ನಮ್ಮ ಅವರ ದಾರಿ ತೋರಿಸ್ಯಾರ. ನೆನೆಸ್ಬೇಕು ಅವ್ರನ್ನ. ಅವ್ರ ಹೆಸರು ರಮೇಶ್. ಹೌದಾ? ಅವ್ರೇನ್ ಕೆಲಸ ಮಾಡ್ತಾರೆ? ಅದೇ BMTC ಅಲ್ಲಿ ಡ್ರೈವರ್. ಹೌದಾ? ಓಕೆ ಓಕೆ ಓಕೆ. ಅವರಿಂದ ಹೆಲ್ಪ್ ಆಯ್ತು ನಮಗೆ. ಹಾಯ್, ವಿಡಿಯೋ ಮಾಡ್ಬೋದಾ? ಯೂಟ್ಯೂಬ್ಗೆ ಮಾಡ್ಬೋದಾ? ಮಾತಾಡಿ ಏನಾದ್ರು. ಬಜ್ಜಿ ಬೋಂಡ ತಗೊಂಡಿದ್ದೀರಲ್ಲ, ಬಜ್ಜಿ ಬೋಂಡದ ಬಗ್ಗೆ ಹೇಳಿ, ಹೇಗಿದೆ ಟೇಸ್ಟು? ಹೌದಾ? ಟ್ರೈ ಮಾಡ್ತಾ ಇದ್ದೀರಾ ಫಸ್ಟ್ ಟೈಮ್? ಓಕೆ, ಹೇಗೆ ಅನ್ನಿಸ್ತಿದೆ? ಟೇಸ್ಟ್ ಹೇಗಿದೆ? ಚೆನ್ನಾಗಿದೆ ಅಲ್ಲ? ಈ ಬ್ಯಾಂಗ್ಳೂರಲ್ಲಿ ಬಜ್ಜಿ ಬೋಂಡ ಬೇರೆ ಕಡೆ ತಿಂದಿರ್ತೀರಲ್ವಾ? ಸೊ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಟೇಸ್ಟ್? ಅಲ್ಲ, ಕಂಪೇರ್ ಮಾಡಿ ನೋಡೋಣ ಹೇಗಿದೆ ಅಂತ. ಮೇಡಮ್, ನೀವು ಹೇಳಿ, ಹೇಗಿದೆ? ಹಾಂ, ಓಕೆ. ಟೇಸ್ಟ್ ಸಖತ್ತಾಗಿದೆ ಅಲ್ವಾ? ಥ್ಯಾಂಕ್ ಯು.